ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್. ನಾನು ಮಹೇಶ್ ದಂಡು. ಲೈಟ್ಸ್ ಕ್ಯಾಮ್ರಾ ಆಕ್ಷನ್, ಮುನಿ ಮೇಲೆ ಎಗ್ ಅಟ್ಯಾಕ್. ಮುನಿರತ್ನ ಮೇಲೆ ಮೊಟ್ಟೆ ಎಸೆತಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಇದೇ ಕ್ಷಣದ ವಿಶೇಷ, ಮುನಿರತ್ನಗೆ ಮೊಟ್ಟೆ ಏಟು. ಇವತ್ತಿನ ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ, ಮುನಿರತ್ನ ಕೇಸ್ಗೆ ಸಂಬಂಧಪಟ್ಟಂತ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಹಾಗಾದ್ರೆ ಏನು ಆ ಸ್ಫೋಟಕ ಟ್ವಿಸ್ಟ್? ಇಡೀ ಘಟನಾವಳಿ ಯಾವ ರೀತಿ ನಡೆಯಿತು, ಹೇಗೆ ನಡೆಯಿತು? ಈಗ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿರುವಂಥದ್ದು. ಲೈಟ್ಸ್ ಕ್ಯಾಮ್ರಾ ಆಕ್ಷನ್, ಮುನಿ ಮೇಲೆ ಎಗ್ ಅಟ್ಯಾಕ್. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಮೊದಲೇ ಪ್ಲಾನ್ ಮಾಡಿ ಮೊಟ್ಟೆ ಹೊಡೆಸಿಕೊಂಡಿದ್ರ ಶಾಸಕರು ಅನ್ನುವ ಪ್ರಶ್ನೆ. ನಿನ್ನೆಯ ಮೊಟ್ಟೆಯ ಪ್ರಕರಣಕ್ಕೆ ಆಕ್ಷನ್ ಕಟ್ ಹೇಳಿದ್ದೇ ಮುನಿರತ್ನ ಅವರ. ಘಟನೆಯ ಸಂದರ್ಭ ಜಖಂ ಆಗಿರುವಂತಹ ಕಾರ್ ಇತ್ತಲ್ವಾ, ಅದು ಶಾಸಕರದ್ದು ಅಲ್ವಂತೆ. ಹಾಗಾದ್ರೆ ಸುಳ್ಳು ಹೇಳಿ ತಗ್ಲಾಕೊಂಡಿದ್ದಾರ RR ನಗರದ ಶಾಸಕರು ಅನ್ನುವ ಪ್ರಶ್ನೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್, ಮುನಿರತ್ನ ಮೇಲೆ ಎಗ್ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮೊದಲೇ ಪ್ರೀ ಪ್ಲಾನ್ಡ್ ಆಗಿತ್ತಾ ಇಡೀ ಘಟನೆ ಅಂತ ಹೇಳಿ ಪ್ರೀ ಪ್ಲಾನ್ಡ್ ಮಾಡಿಕೊಂಡು ಮೊಟ್ಟೆಯನ್ನ ಹೊಡೆಸ್ಕೊಂಡ್ರ ಶಾಸಕರು. ಇದರಲ್ಲಿ ನಿರ್ಮಾಪಕರು, ಸ್ಕ್ರೀನ್ ಪ್ಲೇ, ನಿರ್ದೇಶಕರು ಎಲ್ಲರೂ ಕೂಡ ಶಾಸಕರೇ ಆಗಿದ್ದಾರಾ? ಯಾಕೆ ಅಂತ ಹೇಳಿದ್ರೆ, ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು ಮಾಧ್ಯಮಗಳು ಕೂಡ ಹರಿದಾಡ್ತಾ ಇದೆ. ಅಂದ್ರೆ ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ಘಟನೆಯ ಸಂದರ್ಭದಲ್ಲಿ ಗಮನಿಸ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೊಟ್ಟೆ ಹೊಡೆಯೋದಕ್ಕೂ ಮೊದಲು ಒಂದು ನಾಯ್ಸ್ ಬರುತ್ತೆ, ಆಸಿಡ್ ಅಂತ ಹೇಳಿ ಒಂದು ನಾಯ್ಸ್ ಬರುತ್ತೆ, ಆಸಿಡ್ ಅಂತ ಹೇಳಿ ಗಮನಿಸ್ತಾ ಇರ್ಬೋದು. ಗಮನಿಸ್ತಾ ಇರ್ಬೋದು, ಮೊಟ್ಟೆ ಹೊಡೆಯೋದಕ್ಕೂ ಮೊದಲೇ ಆಸಿಡ್ ದಾಳಿ ಅಂತ ಹೇಳ್ತಾರೆ, ಆಸಿಡ್ ದಾಳಿ ಅಂತ ಹೇಳ್ತಾರೆ. ಅದಾದ ಬಳಿಕ ಬಂದು ಮೊಟ್ಟೆ ಬೀಳುತ್ತೆ. ಹಾಗಾದ್ರೆ ಇಡೀ ಘಟನೆಯ ನಿರೂಪಕರು ಮತ್ತೆ ನಿರ್ದೇಶಕರು, ನಿರ್ಮಾಪಕರು, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಮುನಿರತ್ನ ಅವರೇ ಮಾಡಿದ್ದ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಇವಾಗ ರಿಲೀಸ್ ಆಗಿರುವಂತ ಒಂದು ವಿಡಿಯೋ ಇಂದು ರಿಲೀಸ್ ಆಗುತ್ತಾ ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ಅನ್ನುವ ಪ್ರಶ್ನೆ. ಮುನಿ ಮೇಲೆ ಮೊಟ್ಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಕೂಡ ನಡೆಸುವ ಸಾಧ್ಯತೆ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಮುಖಂಡರಿಂದ ಪ್ರೆಸ್ ಮೀಟ್ಗೆ ಕರೆದಿರುವಂತದ್ದು. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಕಾಂಗ್ರೆಸ್ ಮುಖಂಡರ ಪ್ರೆಸ್ ಮೀಟ್. ಇವತ್ತು ರಿಲೀಸ್ ಆಗುತ್ತಾ ಇಡೀ ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ಅನ್ನುವ ಪ್ರಶ್ನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮುನಿರತ್ನ ಅವರು ಈ ಘಟನೆಯ ನಂತರ ಒಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟರು. ಕಂಪ್ಲೀಟ್ ಆಗಿ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡಿದ್ದು. DK ಸುರೇಶ್ ಅವರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವರೇ ನೇರ ಹೊಣೆಗಾರಿಕೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಕುಸುಮಾ ಅವರ ಹೆಸರು ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಕಂಪ್ಲೀಟ್ ಆಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಆರೋಪ ಮಾಡಿದಂತ ಮುನಿರತ್ನ ಅವರು ಈಗ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇದು ನಿಜವಾಗ್ಲೂ ಕಾಂಗ್ರೆಸ್ನವರೇ ಮಾಡಿದ್ದ ಅಥವಾ ಮುನಿರತ್ನ ಅವರೇ ಪ್ರೀ ಪ್ಲಾನ್ಡ್ ಮಾಡಿ ಈ ರೀತಿಯನ್ನ ಕೃತ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನುವ ಪ್ರಶ್ನೆ. ಇದರ ಜೊತೆಗೆ ಇವತ್ತು ಬರೋಬ್ಬರಿ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಾಂಗ್ರೆಸ್ ಮುಖಂಡರು ಒಂದು ಪ್ರೆಸ್ ಮೀಟ್ಗೂ ಕೂಡ ಕರೆದಿರುವಂಥದ್ದು. ಅದರಲ್ಲೂ ಕೂಡ RR ನಗರ ಕ್ಷೇತ್ರದಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರ ಪ್ರೆಸ್ ಮೀಟ್. ಈ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡುವ ಸಾಧ್ಯತೆ ಇರುವಂಥದ್ದು, ಜೊತೆಗೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಘಟನೆ ಸಂಬಂಧ ನಿನ್ನೆ ಮುನಿರತ್ನ ಅವರ ಬೆಂಬಲಿಗರಿಂದ ವಿಡಿಯೋ ರಿಲೀಸ್ ಆಗಿತ್ತು. ಕೈ ಕಾರ್ಯಕರ್ತರಿಂದ ಶಾಸಕರ ಮೇಲೆ ಮೊಟ್ಟೆ ಎಸೆತ ಅಂತ ದೂರನ್ನು ಕೂಡ ಕೊಟ್ಟಿದ್ದಾರೆ. ಮೂವರನ್ನ ವಶಕ್ಕೆ ಪಡೆದು ನಂದಿನಿ ಲೇಔಟ್ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ.
ಇತ್ತ ಮೊಟ್ಟೆ ಹೊಡೆದಿದ್ದು ಶಾಸಕರ ಬೆಂಬಲಿಗರು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಘಟನೆ ಸಂದರ್ಭದಲ್ಲಿ ಶಾಸಕರ ಕಾರು ಜಖಂ ಆಗಿದೆ ಅಂತ ಹೇಳಿ ಆರೋಪಿಸಿತ್ತು ಬಿಜೆಪಿ. ಆದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತನ ಕಾರು ಅಂತ ಗುಮಾನಿ ಕೂಡ ಇರುವಂತದ್ದು. ಘಟನೆ ಸಂಬಂಧ ನಿನ್ನೆ ಮುನಿರತ್ನ ಬೆಂಬಲಿಗರು ಕೂಡ ವಿಡಿಯೋವನ್ನ ರಿಲೀಸ್ ಮಾಡಿದ್ರು. ನಿನ್ನೆ ಮುನಿರತ್ನ ಅವರ ಬೆಂಬಲಿಗರು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ರು, ನೀವು ಕೂಡ ನೋಡಿರ್ತೀರ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೇ ಈ ರೀತಿಯಾಗಿ ಮೊಟ್ಟೆ ಹೊಡೆದಿದ್ದು ಅಂತ ಹೇಳಿದ್ರು. ಜೊತೆಗೆ ಮೂವರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಆ ಸಂದರ್ಭದಲ್ಲೂ ಕೂಡ ಇವರು ಕಾಂಗ್ರೆಸ್ನ ಕಾರ್ಯಕರ್ತರೇ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದರ ಜೊತೆಗೆ ಯಾರು ಮೊಟ್ಟೆ ಹೊಡೆದಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿತ್ತು. ಜೊತೆಗೆ ಶಾಸಕರ ಕಾರು ಕೂಡ ಜಖಮ ಆಗಿದೆ ಅಂತ ಕೂಡ ಆರೋಪವನ್ನ ಮಾಡಿದ್ರು. ಬಟ್ ಇಷ್ಟೇನಪ್ಪ ಅಂತ ಹೇಳಿದ್ರೆ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಆ ಜಖಮ್ ಆಗಿರುವಂತ ಕಾರ್ ಇದೆಯಲ್ವಾ, ಅದು ಕಾಂಗ್ರೆಸ್ನ ಕಾರ್ಯಕರ್ತದ ಕಾರ್ ಅಂತೆ. ಇದರ ಜೊತೆಗೆ ಇಡೀ ಘಟನಾವಳಿಯಲ್ಲಿ ಕಾಂಗ್ರೆಸ್ ಅನ್ನ ದೂರಿದ್ದೇ ಬಂತು. ಬಟ್ ನಿಜವಾಗ್ಲೂ ಏನಪ್ಪಾ ಅಂತ ಹೇಳಿದ್ರೆ ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಆಗಿರುವಂತದ್ದು. ಜೊತೆಗೆ ಈ ಕಾರ್ ಜಖಮ್ ಆಗಿರುವಂತದ್ದು ಕೂಡ ಕಾಂಗ್ರೆಸ್ನ ಕಾರ್ಯಕರ್ತನದ್ದು. ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿದೆ ಅನ್ನುವ ಆರೋಪವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಅಲ್ಲಿಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರುವಂತದ್ದು. ಏನ್ ಟ್ವಿಸ್ಟ್ಗಳು ಅಂತ ಹೇಳಿದ್ರೆ, ನೀವು ಮುನಿರತ್ನ ಅವರ ಮೇಲೆ ದಾಳಿ ನಡೆದ ಬಳಿಕ, ಮೊಟ್ಟೆ ಎಸೆತ ದಾಳಿ ನಡೆದ ಬಳಿಕ ಈ ಘಟನಾವಳಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಸಿಂಪತಿಗೆ ಏನಾದರೂ ಈ ರೀತಿಯಾಗಿ ಮಾಡಿದ್ರ ಮುನಿರತ್ನ ಅವರು ಅಂತ ಹೇಳಿ. ಯಾಕೆ ಸಿಂಪತಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಮುನಿರತ್ನ ಅವರ ಕೇಸ್ ಏನಾಗಿದೆ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ, ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಡ್ಯಾಮೇಜ್ ಆಗಿದೆ ಮುನಿರತ್ನ ಅವರಿಗೆ, ಕ್ಷೇತ್ರದಲ್ಲೂ ರಾಜ್ಯದಲ್ಲೂ ಕೂಡ. ಈಗ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ರ ಅಂತ ಹೇಳಿದ್ರೆ ಹೌದು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆಯಂತೆ. ಯಾಕೆ ಅಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇರುವಂತದ್ದು ಬಿಜೆಪಿಯ ನಾಯಕರು ರಿಲೀಸ್ ಮಾಡಿರುವಂತಹ ವಿಡಿಯೋ ಇದು. ಬಿಜೆಪಿಯವರೇ ರಿಲೀಸ್ ಮಾಡಿರುವಂತಹ ವಿಡಿಯೋ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಮತ್ತು ಟಾಂಗ್ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಂದು ವಿಡಿಯೋವನ್ನ ರಿಲೀಸ್ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ಜೊತೆಗೆ ಇಡೀ ಘಟನೆ ಯಾವ ರೀತಿ ನಡೆಯಿತು, ಏನಿತ್ತು ಪರಿಸ್ಥಿತಿ ಅಂತ ಹೇಳಿ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಈಗ ಸ್ಥಳೀಯವಾಗಿದ್ದಂತಹ ಕಾಂಗ್ರೆಸ್ ನಾಯಕರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ. ಬಟ್ ಇಡೀ ಪ್ರಕರಣವನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಂತೂ ಗೊತ್ತಾಗ್ತಾ ಇದೆ, ಇದರಲ್ಲಿ ಸಮಥಿಂಗ್ ಏನೋ ನಡೆದಿದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿ ನಾಯಕರೇ ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಆಸಿಡ್ ದಾಳಿ ಅಂತ ಹೇಳ್ತಾರೆ. ಅಂದ್ರೆ ಈ ಆಸಿಡ್ ದಾಳಿ ಅನ್ನೋದು ಮೊದಲೇ ಪೂರ್ವ ನಿರ್ಧಾರಿತವಾಗಿತ್ತಾ ಅಂತ ಹೇಳಿ. ಯಾಕೆಂತ ಈಗ ನಡೆದುಕೊಂಡು ಬರ್ತಾ ಇದ್ದಾರೆ ಮುನಿರತ್ನ ಅವರು. ಈ ನಡೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾಕೆ ಆಸಿಡ್ ಅನ್ನುವ ಪದ ಬರುತ್ತೆ ಅನ್ನುವ ಪ್ರಶ್ನೆ ಕೂಡ ಕಾಡುತ್ತಲ್ವಾ. ಇದ್ರ ಜೊತೆಗೆ ಏನು ಇಲ್ಲ ಅಂತ ಹೇಳಿದ್ರೆ ಇವ್ರು ಗೊತ್ತೇ ಇರಲಿಲ್ಲ ಮೊಟ್ಟೆ ಎಸೆತ ಅಂತ ಹೇಳಿದ್ರೆ ಆಸಿಡ್ ಅನ್ನುವ ಪದ ಯಾಕೆ ಬರುತ್ತೆ ಅನ್ನುವ ಪ್ರಶ್ನೆ ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ.